ಹೇ ಫ್ರೆಂಡ್ಸ್, ಒಬ್ಬ ನಾರ್ಮಲ್ 65 ವರ್ಷ ಬದುಕೋ ವ್ಯಕ್ತಿ ತನ್ನ ಪೂರ್ತಿ ಲೈಫಲ್ಲಿ ಎವರೇಜ್ 1,78,200 ಗಂಟೆ ನಿದ್ದೆಯಲ್ಲೇ ಕಳೀತಾನೆ. ಅಂದರೆ ನಮ್ಮ ಪೂರ್ತಿ ಜೀವನದ 1/3 ಭಾಗ ಮಲಗೋದ್ರಲ್ಲೇ ಹೋಗುತ್ತೆ. ರಿಸರ್ಚರ್ಸ್ಗೆ ನಮ್ಮ ನಿದ್ದೆ ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ, ಆದರೆ ಅವ್ರ ಪ್ರಕಾರ ನಿದ್ದೆ ನಮಗೆ ತುಂಬ ಇಂಪಾರ್ಟೆಂಟ್ ಇದೆ. ನಮ್ಮ ಕೆಲಸದಲ್ಲಿ ನಾವು ಪ್ರೊಡಕ್ಟಿವ್ ಆಗಿರ್ಬೇಕಂದ್ರೆ, ಹೆಲ್ದಿ ಆಗಿರ್ಬೇಕಂದ್ರೆ ನಿದ್ದೆ ತುಂಬ ಇಂಪಾರ್ಟೆಂಟ್ ಇದೆ. ನಾವು ಪ್ರಾಪರಾಗಿ ನಿದ್ದೆ ಮಾಡಲಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸಾಕ್ಟ್ಲಿ ನಾವು ಎಷ್ಟು ಮಲ್ಕೋಬೇಕು ಎಂಬುದ್ರ ಬಗ್ಗೆ ಮಾತಾಡೋಣ. ಇವತ್ತಿನ ಸ್ಟ್ರೆಸ್ಫುಲ್ ಲೈಫಲ್ಲಿ ಒಳ್ಳೆ ಪ್ರಮಾಣದ ನಿದ್ದೆ ನಿಮ್ಮನ್ನು ಮೆಂಟಲಿ ಮತ್ತು ಫಿಸಿಕಲಿ ರಿಲ್ಯಾಕ್ಸ್ ಮಾಡುತ್ತೆ. ಆದರೆ ಕೆಲವರು ತುಂಬ ರಾತ್ರಿ ಆದರೂ ಮಲಗಲ್ಲ ಮತ್ತು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತೇ ಇಲ್ಲ ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಹಾಗಾದರೆ ಒಳ್ಳೆ ನಿದ್ದೆ ಯಾಕೆ ಇಂಪಾರ್ಟೆಂಟ್ ಇದೆ ಮತ್ತು ಎಷ್ಟು ಮಲ್ಕೋಬೇಕು ಇದ್ರ ಬಗ್ಗೆನೇ ತಿಳಿಯೋಣ. ಮತ್ತು ಇದನ್ನು ತಿಳಿದ್ಬಿಟ್ಟು ನಿದ್ದೆ ಎಷ್ಟು ಭಾಗ ಇದೆ ಅಂತ ತಿಳಿಯೋಣ. ಫಸ್ಟ್ ಭಾಗ 5% ಇದೆ ನಮ್ಮ ನಿದ್ದೆದು. ಅದರಲ್ಲಿ ನಾವು ಕಡಿಮೆ ನಿದ್ದೆಯಲ್ಲಿ ಇರ್ತೀವಿ ಮತ್ತು ಆವಾಗ ಮಸಲ್ಸ್ ಆ್ಯಕ್ಟಿವಿಟಿ ಸ್ಲೋ ಆಗಿರುತ್ತೆ. ಎರಡನೇ ಭಾಗ 50% ಇದೆ ನಮ್ಮ ನಿದ್ದೆದು. ಅದರಲ್ಲಿ ಉಸಿರು ಮತ್ತು ಹೃದಯ ಬಡಿತ ಸ್ಲೋ ಆಗುತ್ತೆ ಮತ್ತು ಬಾಡಿ ಟೆಂಪರೇಚರ್ ಕೂಡ ಕಡಿಮೆ ಆಗುತ್ತೆ. ಮತ್ತು ಮೂರನೇ ಭಾಗ ಸ್ಟಾರ್ಟ್ ಆಗೋದ್ರಲ್ಲೇ ನಾವು ಆಳವಾದ ನಿದ್ದೆಯಲ್ಲಿ ಇರ್ತೀವಿ ಮತ್ತು ಬ್ರೈನ್ ಡೆಲ್ಟಾ ವೇವ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ನಾಲ್ಕನೇ ಭಾಗ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ನಾವು ತುಂಬಾ ಆಳವಾದ ನಿದ್ದೆಯಲ್ಲಿ ಇರ್ತೀವಿ ಮತ್ತು ಬಾಡಿ ಮೂವ್ಮೆಂಟ್ ಸ್ಟಾಪ್ ಆಗಿಬಿಡುತ್ತೆ. ಮತ್ತು 5ನೇ ಭಾಗದ ನಿದ್ದೆಯಲ್ಲಿ ನಮಗೆ ಕನಸುಗಳು ಬರ್ತವೆ. ಆವಾಗ ಉಸಿರು ಮತ್ತು ಹೃದಯದ ಬಡಿತ ತುಂಬಾ ಸ್ಪೀಡ್ ಆಗುತ್ತೆ. ಹಾಗಾದ್ರೆ ಫ್ರೆಂಡ್ಸ್, ಕೆಲವು ಸೈಂಟಿಸ್ಟ್ರು ಎಷ್ಟು ನಿದ್ದೆ ಮಾಡ್ಬೇಕಂತ ರಿಸರ್ಚ್ ಮಾಡಿದ್ರು ಮತ್ತು ಇದರಲ್ಲಿ ಅವರು 3 ಗ್ರೂಪ್ ಮಾಡಿದ್ರು. ಫಸ್ಟ್ ಗ್ರೂಪ್ಗೆ 4 ಗಂಟೆ, ಎರಡನೇ ಗ್ರೂಪ್ಗೆ 6 ಗಂಟೆ, ಮೂರನೇ ಗ್ರೂಪ್ಗೆ 8 ಗಂಟೆ ರಾತ್ರಿ ಹೊತ್ತು ಮಲಗಕ್ಕೆ ಹೇಳಿದ್ರು. ಮತ್ತು 14 ದಿನ ಆದಮೇಲೆ ಇವ್ರ IQ ಟೆಸ್ಟ್ ಬ್ರೈನ್ ಸ್ಕ್ಯಾನಲ್ಲಿ ಏನು ತಿಳಿತಂದ್ರೆ, ಯಾರು 8 ಗಂಟೆ ಮಲಗಿದ್ರು ಅವರು ತಮ್ಮ IQ ಟೆಸ್ಟಲ್ಲಿ ತುಂಬ ಕಡಿಮೆ ತಪ್ಪು ಮಾಡಿದ್ರು. ಮತ್ತು ಯಾರು 6 ಗಂಟೆ ಮಲಗಿದ್ರು ಅವ್ರ ರಿಯಾಕ್ಷನ್ ಕುಡುಕರ ಥರ ಇತ್ತು ಮತ್ತು ಅವ್ರ IQ ಅಲ್ಲಿ ಕೂಡ ತುಂಬ ಕಡಿಮೆ ರಿಸಲ್ಟ್ ಬಂತು. ಮತ್ತು ಯಾರು 4 ಗಂಟೆನೇ ಮಲಗಿದ್ರು ಅವ್ರ ರಿಯಾಕ್ಷನ್ ತುಂಬ ಸ್ಲೋ ಇತ್ತು ಮತ್ತು ಅವ್ರ IQ ಟೆಸ್ಟ್ ಮಾಡುವಾಗಲೇ ನಿದ್ದೆ ಮಾಡ್ತಿದ್ರು. ಹಾಗಾದರೆ ಮೊದಲಿನ 2 ಗ್ರೂಪ್ದವರ ಬ್ರೈನ್ ಫಂಕ್ಷನ್ಸ್ ಟೈಮ್ ಹೆಚ್ಚಿಗೆ ಆಗ್ತಿದ್ದಂಗೆ ಕಡಿಮೆ ಆಗ್ತಿತ್ತು ಮತ್ತು ಸೈಂಟಿಸ್ಟ್ ಇದಕ್ಕೆ ಸ್ಲೀಪ್ ಡೆಪ್ಟ್ ಎಂದು ಹೆಸರು ಕೊಟ್ಟರು. ನೀವು ಇದರಿಂದ ರಿಕವರ್ ಆಗ್ಬೋದಾ ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲಿ ಕೇಳಿ. ಒಂದು ವೇಳೆ ನೀವು 2-3 ರಾತ್ರಿ ಕಡಿಮೆ ನಿದ್ದೆ ಮಾಡಿದರೆ ನೀವು 3ರಿಂದ 4 ರಾತ್ರಿ ಹೆಚ್ಚಿನ ಪ್ರಮಾಣದಲ್ಲಿ ನಿದ್ದೆ ಮಾಡಬೇಕು. ನಿಮ್ಮ ಬ್ರೈನ್ ಫಂಕ್ಷನ್ಸ್ನ ಚೆನ್ನಾಗಿ ಮಾಡಬೇಕಂದ್ರೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಒಂದು ವೇಳೆ ನೀವು 1 ವಾರ ಕಡಿಮೆ ನಿದ್ದೆ ಮಾಡಿದರೆ ನೀವು ಎಷ್ಟೋ ತಿಂಗಳು ಚೆನ್ನಾಗಿ ನಿದ್ದೆ ಮಾಡಬೇಕು. ಮತ್ತು ನೀವು 1 ತಿಂಗಳು ಕಡಿಮೆ ನಿದ್ದೆ ಮಾಡಿದರೆ ನಿಮ್ಮ ಬ್ರೈನಲ್ಲಿ ಅಲರ್ಟ್ನೆಸ್ ಮತ್ತು ಅವೇರ್ನೆಸ್ ಕಡಿಮೆ ಆಗುತ್ತೆ. ಇದರಿಂದ ನಿಮ್ಮ ದಿನದ ಯಾವುದೇ ಕೆಲಸದಲ್ಲಿ ಪ್ರೋಗ್ರೆಸ್ ಕಡಿಮೆ ಆಗುತ್ತೆ. ಮತ್ತು ಎಷ್ಟೋ ರಿಸರ್ಚರ್ಸ್ ಪ್ರಕಾರ ಎಷ್ಟು ಜನ 7ರಿಂದ 8 ಗಂಟೆಗಿಂತ ಕಡಿಮೆ ನಿದ್ದೆ ಮಾಡ್ತಾರೆ ಅವರಲ್ಲಿ ಫ್ಯಾಟ್ನೆಸ್, ಡಯಾಬಿಟೀಸ್ ಮತ್ತು ಹಾರ್ಟ್ ಅಟ್ಯಾಕ್ ಇಂಥ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಜೊತೆ 12% ಚಾನ್ಸಸ್ ಇರುತ್ತೆ ಅವ್ರು ಸಾಯೋದು. ಮತ್ತು ಯಾರು 7ರಿಂದ 8 ಗಂಟೆಗಿಂತ ಜಾಸ್ತಿ ಮಲ್ಕೋತಾರೆ ಅವ್ರಿಗೂ ಕೂಡ ಫ್ಯಾಟ್ನೆಸ್, ಡಯಾಬಿಟೀಸ್, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಮತ್ತು ಅವರಲ್ಲಿ 30% ಚಾನ್ಸಸ್ ಇರುತ್ತೆ ಸಾಯೋದಕ್ಕೆ. ಅಂದರೆ ತುಂಬಾ ಹೊತ್ತು ಮಲ್ಕೋದು ಒಳ್ಳೇದಲ್ಲ. ಆದರೆ ಕೆಲವು ಜನ 5ರಿಂದ 6 ಗಂಟೆನೇ ಮಲಗ್ತಾರೆ, ಆದರೂ ಬಿಟ್ಟಿರ್ತಾರೆ. ಯಾಕಂದರೆ ಅವ್ರ ಸ್ಪೆಸಿಫಿಕ್ ಜೀನಲ್ಲಿ ಮ್ಯೂಟೇಷನ್ ಇರುತ್ತೆ, ಅದರಿಂದ ಅವ್ರಿಗೆ ಹೆಚ್ಚು ಮಲ್ಕೋ ಅವಶ್ಯಕತೆನೇ ಇರೋದಿಲ್ಲ. ಹಾಗಾದರೆ ಇನ್ನೊಂದು ಮಾತು ಹೇಳ್ತೀನಿ, ಒಂದು ವೇಳೆ ನೀವು ರಾತ್ರಿ ಎಲ್ಲ ಎಚ್ಚರ ಇರಬೇಕಂತ ಕಾಫಿ ಕುಡಿತಿದ್ರೆ ಇದು ನಿಮಗೆ ತುಂಬ ಹಾನಿಕರ ಆಗ್ಬೋದು. ಯಾಕಂದರೆ ರಾತ್ರಿ ಎಲ್ಲ ನಿದ್ದೆ ಬರಬಾರ್ದಂತ ಕಾಫಿ ಕುಡಿತೀರಾ ಮತ್ತು ಅದರಿಂದ ನಿಮ್ಮಲ್ಲಿ ಸ್ಟ್ರೆಸ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಅಂದರೆ ಕಾರ್ಟಿಸಾಲ್. ಅದರಿಂದ ನಿಮ್ಮಲ್ಲಿ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ರಾತ್ರಿಯಲ್ಲಿ ನಿದ್ದೆ ಬರಲಿಲ್ಲ ಅಂದರೆ ಇನ್ಸೋಮೋನಿಯಾ, ಲೂಸ್ ಮೋಷನ್, ಆಕ್ಮೆ ಅಥವಾ ತುಂಬ ಸಿಟ್ಟು ಬರೋದು, ಕಾನ್ಸಂಟ್ರೇಷನ್ ಕಡಿಮೆ ಆಗ್ಬೋದು, ಈ ಥರ ಪ್ರಾಬ್ಲಮ್ ಆಗುತ್ತೆ. ಹಾಗಾದರೆ ಫ್ರೆಂಡ್ಸ್, ಈ ಇನ್ಫಾರ್ಮೇಷನ್ನ ತಿಳ್ಕೊಂಡು ನಿಮ್ಮ ಹೆಲ್ತ್ ಮೇಲೂ ಕೂಡ ಕಾಳಜಿ ಮಾಡಿ. ಅಟ್ ದ ಎಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಖಂಡಿತ ಮಾಡಿ. ಮತ್ತು ನೀವು ಎಷ್ಟು ಗಂಟೆ ನಿದ್ದೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಶೇರ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಯಾಕಂದರೆ ನಾನು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗೋಸ್ಕರ ಕೊಡ್ತಾನೆ ಇರ್ತೀನಿ. ಆ್ಯಂಡ್ ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್.